ಮೇಥಿ ಚಿಕನ್. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಮೇಥಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ, ಆ ಮೆಂತ್ಯ ಸೊಪ್ಪು ಎಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. 3/4 kg ಚಿಕನ್ ತಗೊಂಡಿದ್ದೀವಿ. ಅರ್ಧ ಕಪ್ ಮೊಸರು, ಸ್ವಲ್ಪ ಎಣ್ಣೆ, ಕಸ್ತೂರಿ ಮೇಥಿ, ಸೋಂಕಾಳು, ಜೀರಿಗೆ, ಚಕ್ಕೆ, ಲವಂಗ, 2 ಈರುಳ್ಳಿ, 1 ಟೊಮೊಟೊ, 1 ಇಡೀ ಮೆಂತ್ಯ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಅರಿಶಿಣದ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 4 ಇಂದ 5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಸೋಂಕಾಳು, ಜೀರಿಗೆ ಎಣ್ಣೆಲಿ 1-2 ನಿಮಿಷ ರೋಸ್ಟ್ ಮಾಡಿ. 2 ನಿಮಿಷ ಫ್ರೈ ಆದ್ಮೇಲೆ 2 ಈರುಳ್ಳಿ, ಗೋಲ್ಡನ್ ಫ್ರೈ ಆಗೋವರೆಗೂ ರೋಸ್ಟ್ ಮಾಡಿ. ಒಂದು ಟೊಮೊಟೊ ಮೀಡಿಯಂ ಸೈಜ್ ಆಗಿ ಹಚ್ಚಿರೋದು. ಟೊಮೊಟೊ ಮೆತ್ತಗಾಗೋವರೆಗೂ ಎಣ್ಣೆಲೆ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಒಂದು ಇಡೀ ಮೆಂತ್ಯ ಸೊಪ್ಪು, ಮಿಕ್ಸ್ ಮಾಡಿ 1 ರೌಂಡು. ಮುಕ್ಕಾಲು kg ಚಿಕನ್ 2-3 ಸಲ ತೊಳೆದು ಹಾಕೊಳ್ತಾ ಇದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಬಿಡಿ. ಎರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿ. ಸ್ವಲ್ಪ ಅರಿಶಿಣದ ಪೌಡರ್ ಹಾಕೊಳ್ಳಿ. ಒಂದು 2 ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ. ಮಿಕ್ಸ್ ಮಾಡಿ. ಅರ್ಧ ಕಪ್ ಮೊಸರು ಹಾಕೊಳ್ಳಿ. ನೀರು ಹಾಕೊಳ್ಳಿ. ಒಂದು 5 ನಿಮಿಷ ಬೇಯಲಿ ಇದು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಚಿಕನು. ಇದನ್ನ ಅನ್ನದ ಜೊತೆ ಎಲ್ಲ ತಿನ್ಕೋಬೋದು ನೀವು ಆರಾಮಾಗಿ. ಚಪಾತಿಗಂತೂ ಚೆನ್ನಾಗಿರುತ್ತೆ. ನೋಡಿ ಮೆಂತ್ಯ ಸೊಪ್ಪೆಲ್ಲ ಹೊಂದ್ಕೊಂಡು ಮಸಾಲೆ ಎಲ್ಲ ಕೂಡ್ಕೊಂಡು ಬೆಂದಿದೆ. ತುಂಬಾನೇ ಚೆನ್ನಾಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.